ಮೇಲೆ ಹೊಟ್ಟೆ ಹೊಡೆ ಬೇಡ್ತಾರೆ ಸರ್. ಕಷ್ಟ ಆಗ್ತಿದೆ ಸರ್ ಮನೆ ಸಾಕಕ್ಕೆ. ಅಪ್ಪ ಅಮ್ಮಗೆ ಸಾಕ್ಬೇಕು ಮಕ್ಳಿಗೆ. ನಾಳೆಯಿಂದ ಯಾವ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಲ್ಲ ಚೆಕ್ ಮಾಡ್ತೀವಿ. ನೀವು ಬೇಡಿಕೆ ಇಟ್ಟಿದ್ದೀರಿ, ಅದೇ ರೀತಿ ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೂಡ ಬೇಡ ಸರ್, ಅದೆಲ್ಲ ಬೇಡ ಸರ್. ನೀವು ಅಧಿಕೃತ ಅಂತ ಹೇಳಿದ್ರ ಸರ್, ನಿಮ್ ಕಾಲಿ ಬಿಡ್ತೀವಿ ಸರ್. ಆಟೋದ್ರ ಏನ್ ಶಿಕ್ಷೆ ಕೊಡ್ತೀರಾ ನಮ್ಮ ಆಟೋದ್ರ ಮಾಡ್ಬೇಕು. ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದು ಹಿಂಗೆ ಹೇಳ್ತಾರೆ ಸರ್. ಓನರ್ ಆಟೋ ಬರೀ ಸಿಡಿ ಹಾಕಿ ನಮ್ಮ ಮನೆ ಕಸ್ಟಮರ್ ಕರ್ಕೊಂಡು ಹೋಗಿ ಪೊಲೀಸ್ನವ್ರು 1000 ರೂಪಾಯಿ ಫೈನ್ ಹಾಕಿದ್ದಾರೆ. ಇದನ್ನ ಯಾರು ಕೇಳ್ತಾರೆ? ನಾವು ಇದನ್ನ ತಡೀರಿ ಸರ್. ಈಗ ಎಕ್ಸಾಂಪಲ್ 1000 ರೂಪಾಯಿ ದುಡಿಮೆ ಆಗ್ತಾರೆ ಡೈಲಿ, ನಮಗೆ 1000 ರೂಪಾಯಿ ಫೈನ್ ಹಾಕೊಂಡು ನಾವು ಎಲ್ಲಿಂದ ಕಟ್ಟಬೇಕು? ಇಲ್ಲ ವಿಷ ಕುಡಿಬೇಕು ಅಷ್ಟೇ, ಎರಡು ಮಂದಿ ಆಗ್ಬೇಕು. ಈ ಖಾಲಿ ಬಸ್ ಮುಂದ್ಗಡೆ ಇವ್ರು ಏನಿರೋದು ಏನಾಯ್ತು ಆಟೋ ನಿಂತಿತ್ತು ಸರ್ ಇಲ್ಲಿ ನನ್ನ ಸೈಡ್ ಹಾಕಕ್ಕೆ. ಇಲ್ಲಿ ಮುಂದೆ ಹೋದವರು ಆಟೋ ಮುಂದೆ ತೆಗಿತಾ ಇದ್ರು ಅಂತ ಇಲ್ಲಿಗೆ ಬಂದು ಆ ಕಡೆ ಸೈಡಿಗೆ ಹಾಕ್ಬೇಕಿತ್ತು ಅಂತ. ಅಷ್ಟೊತ್ತಿಗೆ 97-98 ಇಸ್ವಿಯಲ್ಲಿ ಸರ್ಕಾರದಿಂದ ನಮಗೆ ರೈಲ್ವೆ ಸ್ಟೇಷನ್ ಅಂತೇಳಿ ಅವತ್ತು ಮಾಡಿಕೊಟ್ಟಂಥ ಟೈಮಲ್ಲಿ ಸ್ಟೇಷನ್ ಒಂದು 20 ಅಡಿ ಮುಂದ್ಗಡೆಗೆ ನಾವು ನಿಲ್ಲಿಸ್ತಾ ಇದ್ವಿ ಸರ್. ಈಗಿಂದಲ್ಲ 30 ವರ್ಷದಿಂದ ಅಲ್ಲೇ ನಿಲ್ಲಿಸ್ತಾ ಇದ್ವಿ. ಕುಡಿದ್ರಿ ಅದರ ಆಧಾರ ಮೇಲೆ ಇಲ್ಲಿ ನಿಲ್ಲಿಸ್ತಾ ಇದ್ವಿ ನಾವು. ಆ್ಯಕ್ಚುಲಿ ಅಲ್ಲೇನು ರೈಲ್ವೆ ಸ್ಟೇಷನ್ನಿಂದ 30 ಅಡಿ ಮುಂದೆ ಅಂದರೆ ಈ ರೋಡ್ ಅಧಿಕೃತವಾಗಿ ಪ್ರೀಪೇಡ್ ಅಲ್ಲಿ ನಿಂತು ಕಷ್ಟಪಟ್ಟು ಬೆಳಗ್ಗೆ ಒಂದು ಸಾಹೇಬರು ಬಂದು ಅಷ್ಟೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮಾತಿಗೆ ಬೆಲೆ ತೆಗಿಬಾರ್ದು ಅಂತ ಹೇಳಿ ನಾವು ಪ್ರೀಪೇಡಲ್ಲೇ ನಿಲ್ತೀವಿ. ಟೋಕನ್ ಹಾಕೊಂಡು 70 ರೂಪಾಯಿ ಬಿದ್ದರೂ ಹೋಗ್ತೀವಿ, 40 ರೂಪಾಯಿ ಬಿದ್ದರೂ ಹೋಗ್ತೀವಿ, 50 ರೂಪಾಯಿ ಬಿದ್ದರೂ ಹೋಗ್ತೀವಿ ಸರ್. ಬೆಲೆ ಕೊಟ್ಟು ತಲೆಬಾಗಿದ್ದೀವಿ. ಇವತ್ತು ಏನು ಶಿಕ್ಷೆ ಕೊಡ್ತೀರಾ ನಮ್ಮ ಆಟೋ ನೋಡಪ್ಪ ಇದೆಲ್ಲ ಏನು ಅವ್ಯವಸ್ಥೆ ಇತ್ತು ನಿಮ್ಮರೇ ಏನ್ ಮಾಡಿದ್ರು ಅದೆಲ್ಲ ಜನಗಳಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಹೌದು ಸರ್. ಈಗ ಅದನ್ನ ಎಲ್ಲ ಸರಿ ಮಾಡಬೇಕು, ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ಖಂಡಿತ. ಯಾಕೆ ಅಂದ್ರೆ ಫೈನಲ್ ಜನಗಳು ಮುಖ್ಯ. ಹೌದು ಸರ್. ಜನಗಳು ಯಾವ ಸಾರ್ವಜನಿಕರಿಗೆ ಯಾವ್ಯಾವ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ಬೇಕು, ಅವರಿಗೆ ನೀನು ಆಟೋನು ಬೇಕು, ಟ್ಯಾಕ್ಸಿನೂ ಬೇಕು, ಇನ್ನೊಂದು ರೈಲ್ವೆದಿಂದನೂ ಬರ್ತಾರೆ. ಜನಗಳು ಯಾವ್ದು ಅಫೋರ್ಡಬಲ್ ಮಾಡ್ತಾರೋ ಅವ್ರು ಚಾಯ್ಸೋದು. ನಮಗೆ ಇಲ್ಲಿ ಆಟೋನೇ ಕೊಡಬೇಕು ಅಥವಾ ಇಲ್ಲಿ ಬಸ್ಸೇ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ಏರ್ಪೋರ್ಟ್ ಅಲ್ಲಿ ಟ್ಯಾಕ್ಸರು ಆಟೋ ಬರಬಾರ್ದು ಅಂದ್ರು, ಬಿಟ್ಟಿವಾ? ಆಟೋಗಳಿಗೆ ಅವಕಾಶ ಇದೆ, 10 ಕಿಲೋಮೀಟರ್ ಒಳಗಡೆ ನಿಮಗೆ ಪರ್ಮಿಟ್ ಇದೆ. ಆಟೋದವರು ಯಾರು ಬರ್ತಾರೆ ಅವರು ಪ್ರಯಾಣಿಕರು ಆಟೋದಲ್ಲಿ ಹತ್ಕೊಂಡು ಹೋಗ್ಲಿ ಅಂತ ಅಲ್ಲಿ ಸಪೋರ್ಟ್ ಮಾಡಿದ್ವಿ. ಸಪೋರ್ಟ್ ಇನ್ ದ ಸೆನ್ಸ್ ಕಾನೂನು ಪ್ರಕಾರ ಮಾಡಿದೀವಿ. ಹೌದು ಸರ್. ಇಲ್ಲೂ ಕೂಡ ಇದು ಬಸ್ ಪರ್ಮಿಟ್ ಇದೆ, ಬರಬೇಕು. ಈಗ ಇಲ್ಲಿ ಸಮಸ್ಯೆ ನಿಮಗೆ ಏನಾಗಿರೋದು, ಜಾಗ ನೀವು ನಾವು ಡಿಸೈಡ್ ಮಾಡಲ್ಲ. RTO ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಮಿಟ್ ಕೊಟ್ಟಿರ್ತದೆ. ಜಾಗ ಎಲ್ಲಿ ನಿಲ್ಲಿಸ್ಬೇಕು ಅಂತ ಅವ್ರು ಹೇಳಿ ಜಾಗ ನಿಗದಿಪಡಿಸಿದಾರಲ್ವಾ, ಅಲ್ಲೇ ನಿಲ್ಲಿಸ್ಬೇಕಂತ ಇವ್ರು ಹೇಳಿದ್ರೆ ನಾನೇ ಖುದ್ದಾಗಿ ಬಂದು ನಮ್ಮೊಬ್ರು ಪೊಲೀಸರನ್ನ ಹಾಕಿ ಅಲ್ಲಿ ನಿಲ್ಲಿಸ್ತೀವಿ. ನೀವು ಅಲ್ಲಿ ಯಾರು ಪ್ಯಾಸೆಂಜರ್ ಬರ್ತಾರೆ, ನೀವು ಇಲ್ಲಿ ತುಂಬ್ಕೊಂಡ್ಲಂಗೆ ಕರೆಕ್ಟಾಗಿ ಲೈನಲ್ಲಿ ಬಂದು ಪ್ರೀಪೇಡ್ ಅಲ್ಲಿ ಎಲ್ಲರೂ ನೀವು ನಿಂತ್ಕೊಳ್ಳಿ. ಸರ್ ಬೇಡ ಸರ್, ಅದೆಲ್ಲ ಬೇಡ ಸರ್. ನೀವು ಅಧಿಕೃತ ಅಂತ ಹೇಳಿದಿಲ್ಲ ಸರ್, ನಿಮ್ ಕಾಲಿ ಬಿಡ್ತೀವಿ ಸರ್. ಆಟೋದ್ರ ಪರವಾಗಿ ಅಧಿಕೃತವಾಗಿ ಸರ್, ಅಧಿಕೃತ ನೀವು ಹೇಳಿದಿರಾ ಸರ್, ಪ್ಲೀಸ್ ಸರ್ ಕೈ ಮುಗಿಡ್ತೀವಿ ಸರ್. ಬೇಡ ಸರ್. ಭಾರತ್ ಮಾತಾ ಕಿ ಬೇಕು. ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಧಿಕೃತವಾಗಿ ಮಾಡಬೇಕು. ಆರ್ಡರ್ ಕಾಪಿ ಇದೆ. ಮಾಡಬೇಕು. ಸಿಟಿ ಬಸ್ ಅವ್ರು ಹೆಂಗ್ ತುಂಬ್ಕೊಂಡು ಹೋಗ್ತಾರೆ. ಆಟೋದಲ್ಲಿ 3 ಜನ ಹಾಕಂಗಿಲ್ಲ. ಸಿಟಿ ಬಸ್ ಅವ್ರು ನೋಡಿ ಸರ್ ಹೆಂಗ್ ತುಂಬ್ಕೊಂಡು ಹೋಗ್ತಾರೆ. ಆಟೋದವ್ರ ಮೇಲೆ ಹೊಟ್ಟೆ ಹೊಡೆ ಬೇಡ್ತಾರೆ ಸರ್. ಕಷ್ಟ ಆಗ್ತಿದೆ ಸರ್ ಮನೆ ಸಾಕಕ್ಕೆ. ಅಪ್ಪ ಅಮ್ಮಗೆ ಸಾಕ್ಬೇಕು, ಮಕ್ಳಿಗೆ ಫೀಸ್ ಕಟ್ಬೇಕು ಸರ್. BCA AICC ಮಾಡ್ತಿದ್ದ ನನ್ನ ಮಗ ಬೆಂಗಳೂರಲ್ಲಿ, ಫೀಸ್ ಕಟ್ಟಕ್ ಆಗ್ತಿಲ್ಲ ಸರ್. 400 ರೂಪಾಯಿ ದುಡಿಯಕ್ ಆಗ್ತಿಲ್ಲ ಸರ್. ಖಂಡಿತ ಸರ್. ದಯವಿಟ್ಟು ಮಾಡ್ಕೊಟ್ಬಿಡಿ ಸರ್. ಅಧಿಕೃತ ನೀವು ಹೇಳಿದಿರಾ ಸರ್, ನಿಮ್ ಬಾಯಿಂದ ಬಂದಿದೆ. ಬೇಡ ಸರ್, ಈಗ ಅಧಿಕೃತ ಮಾಡ್ಕೊಟ್ಬಿಡಿ ಸರ್. ಆಯ್ತು ಸರ್, ಮಾಡ್ಕೊಡಿ. ಇದೇನಿದೆ ಮಾಡ್ಕೊಟ್ಬಿಡಿ ಸರ್. ನಿಮ್ ಕಾಲೇಜ್ ಮಾಡ್ಕೊಟ್ಬಿಡಿ ಸರ್. ಬೇಡ ಸರ್, ಬಾಯಿಂದ ಬಂದಿದೆ 1000 ರೂಪಾಯಿ. ಏನಿದೆ ಅಲ್ಲಿ ಮಾಡ್ಕೊಟ್ಬಿಡಿ ಸರ್. ಅದು ಆರ್ಡರ್ ಆದ್ಮೇಲೆ ನೋಡೋಣ ಸರ್. ನಿಲ್ಸಪ್ಪ, ನೀನು ಇಲ್ಲಿ ಯಾರು ಆಟೋ ನಿಲ್ಸಕ್ ಹೋಗ್ಬೇಡಿ.
ಎಲ್ಲ ಪ್ರೀಪೇಡ್ ಅಲ್ಲಿ ನಿಂತ್ಕೊಳ್ಳಿ. ನಾವು ಪೊಲೀಸ್ ಆಗ್ತಾ ಇದೀವಿ. ಪೊಲೀಸ್ ಇಲ್ಲ ಅಂದ್ರೆ ಇಲ್ಲಿ ಎಲ್ಲಿ ಎಷ್ಟು ಅರಾಜಕತೆ ಆಗ್ತದೆ ನೀವೆಲ್ಲ ನೋಡಿದ್ದೀರಿ. ಹಂಗಾಗಿ ನೀವು ಎಲ್ಲರೂ ದುಡಿತಿದ್ದೀರಪ್ಪ. ಒಂದು ನಿಮಿಷ ಕೇಳ್ರಿ. ನಮ್ಮ ಹತ್ರ ಡಿಎಲ್ ಇದೆ. ನಾಳೆಯಿಂದ ಯಾವೊಂದು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಎಲ್ಲ ಚೆಕ್ ಮಾಡ್ತೀವಿ. ನೀವು ಸಹಕಾರ ಕೊಡ್ಬೇಕು. ಬಹಳಷ್ಟು ಆಟೋಗಳಿಗಿಲ್ಲ, ಪ್ರಯಾಣಿಕರು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಫಿಟ್ನೆಸ್ ಯಾರ್ದಿಲ್ಲ, ಇನ್ಶೂರೆನ್ಸ್ ಇಲ್ಲ, ಮುಲಾಜಿಲ್ದಲೇ ತಗೊಂಡು ಹೋಗ್ತೀವಿ. ಆಮೇಲೆ SMG ಬಹಳಷ್ಟು ಜನ ನೀವು ಹಾಕ್ಸ್ತಾ ಇಲ್ಲ. 7,000 ಸುಮಾರು ಆಟೋಗಳು ಇದಾವೆ, 5,000 ಅಷ್ಟೇ ನೀವು SMG ನಂಬರ್ ಹಾಕ್ಸಿದಿರಿ. ಅದು ಪ್ರಯಾಣಿಕರ ಹಿತದೃಷ್ಟಿಯಿಂದ SMG ನಂಬರ್ ಹಾಕಬೇಕು. ಮತ್ತು SMG ನಂಬರ್ ಯಾರು ಹಾಕಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಯಾರ್ದಿಲ್ಲ, ನೀವು ಯಾವುದು ಡಿಸ್ಪ್ಲೇ ಕಾರ್ಡ್ನ ಕರೆಕ್ಟಾಗಿ ಡಿಸ್ಪ್ಲೇ ಮಾಡೋದಿಲ್ಲ ಆಟೋದಲ್ಲಿ. ಇದನ್ನು ನಾಳೆಯಿಂದನೇ ಕಾರ್ಯಾಚರಣೆ ನಾವು ಆಟೋ ಹೋದವರು ಜಂಟಿ ಕಾರ್ಯಾಚರಣೆ ಮಾಡ್ತೀವಿ. ಅದನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಸರಿ. ಯಾರು ಇರೋದಿಲ್ಲ ಮುಲಾಜಿಲ್ದಲ್ಲೇ ತೊಗೊಂಡೋಗಿ ಹಾಕ್ತೀವಿ. ಇವತ್ತು ನೀವು ಏನು ಬೇಡಿಕೆ ಇಟ್ಟಿದ್ದೀರಿ ಅದೇ ರೀತಿ ಸಾರ್ವಜನಿಕರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೂಡ ಅದನ್ನ ನಡ್ಕೊಬೇಕು. ಈ ಬಸ್ಸಿಂದ ಸಂಬಂಧಪಟ್ಟಂಗೆ ಇಲ್ಲಿ ಸ್ಟಾಪ್ ಇದೆ, ರೈಲ್ವೆ ಸ್ಟೇಷನ್ ಅಂತ ಸ್ಟಾಪ್ ಇದೆ. ಅದು ಆಟೋದವರು ಅಧಿಕೃತವಾಗಿ ಎಲ್ಲಿ ಮಾರ್ಕ್ ಕೊಡ್ತಾರೆ, ಒಂದು ಅಧಿಕೃತವಾಗಿ ಅವ್ನಿಗೆ ಹೋಗ್ತೀರಾ ಪರ್ಮಿಟ್. ಇದು ಈ ಜಯನಗರ ಪೊಲೀಸ್ ಸ್ಟೇಷನ್, ಲೋಕೋಪಯೋಗಿ ಮತ್ತೆ RTO 3 ಜನ ಮಾಡಿ ಸೇರಿ ಮಾಡಿರೋದು. ಒಬ್ಬರಲ್ಲ ಸರ್, 3 ಜನ ಮಾಡಿರೋದು ಸರ್. 3 ಜನ 3 ಅಧಿಕಾರಿಗಳು ಸೇರಿ ಅಧಿಕೃತವಾಗಿ ಮಾಡ್ಕೊಳ್ಳಿ ಮಾಡಿ ಸರ್. ನಾವೆಲ್ಲ ಸರ್ ಅಧಿಕೃತವಾಗಿ ಏನಿದೆ ಮಾಡ್ಕೊಳ್ಳಿ.